ಕ್ಷೇತ್ರದ ಪೌರಾಣಿಕ ಮಹಿಮೆ. ಅನೇಕ ಶತಮಾನಗಳ ಹಿಂದೆ ಈ ಪ್ರದೇಶ ದಟ್ಟವಾದ ಕಾಡಿನಿಂದ ಆವೃತವಾಗಿತ್ತು. ಅಲ್ಲಿ ಹನುಮನೊಬ್ಬನು ವಾಸಿಸುತ್ತಿದ್ದನೆಂಬ ನಂಬಿಕೆ. ರಾಮನಾಮ ಜಪದಲ್ಲಿ ಲೀನನಾಗಿದ್ದ ಆಂಜನೇಯ ಭಕ್ತರ ಕಷ್ಟ ಕೇಳಿ ಕರುಣೆಯ ಮೂರ್ತಿಯಾಗಿ ಇಲ್ಲಿ ನೆಲೆಸಿದನೆಂಬ ಪುರಾಣ ಕಥೆಯಿದೆ. ಕಾಲಕಾಲಕ್ಕೆ ಸ್ವಯಂಭೂ ವಿಗ್ರಹವಾಗಿ ಆಂಜನೇಯ ಸ್ವಾಮಿ ಪ್ರತ್ಯಕ್ಷನಾದನು. ಅದೇ ಇಂದು ಶ್ರೀಕ್ಷೇತ್ರ ಕೆಂಗಲ್ ಆಂಜನೇಯ ಸ್ವಾಮಿ ಎಂದು ಭಕ್ತಿಯಿಂದ ಪೂಜಿಸಲ್ಪಡುತ್ತಿರುವುದು. ಕೆಂಗಲ್ ಚನ್ನಪಟ್ಟಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಇಲ್ಲಿ ಪ್ರತಿ ವರ್ಷ 11 ದಿನಗಳ ಕಾಲ ಭಕ್ತಿಯ ಮಹಾಸಾಗರವಾಗಿ ಹಾಗೂ ಹಸುಗಳ ಜಾತ್ರೆಯಾಗಿ ಪರಿವರ್ತನೆಯಾಗುತ್ತದೆ. ಆದರೆ ಈ ವರ್ಷ 2026ರಲ್ಲಿ ತುಂಬಾನೇ ಬೆಳಕಿನ ಅಲಂಕಾರದಿಂದ ದೇವಸ್ಥಾನ ಹಾಗೂ ಸುತ್ತಮುತ್ತ ಹೊಳೆಯುತ್ತಿದೆ. ಇಲ್ಲಿ 5ನೇ ದಿನ ರಥೋತ್ಸವ ಅದ್ಧೂರಿಯಾಗಿ ನಡೆಯುತ್ತದೆ. ಸುತ್ತಮುತ್ತಲಿನ ಊರಿನ ಜನರು ಸಾವಿರಾರು ಸಂಖ್ಯೆಯಲ್ಲಿ ಬರುತ್ತಾರೆ ಈ ಒಂದು ಜಾತ್ರೆಯನ್ನು ನೋಡಲು ಹಾಗೂ ಭಗವಂತ ಆಂಜನೇಯ ಸ್ವಾಮಿ ಆಶೀರ್ವಾದಕ್ಕಾಗಿ. ಹಾಗೂ ಇಲ್ಲಿ ಮತ್ತೊಂದು ವಿಶೇಷವೇನೆಂದರೆ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹಸುಗಳು ಬರುತ್ತವೆ. ಅವುಗಳನ್ನು ನೋಡುವುದೇ ಒಂದು ನಮ್ಮ ಭಾಗ್ಯ. ಇಲ್ಲಿ ಜನರು ಹಸುಗಳನ್ನು ಕೊಂಡುಕೊಂಡು ಹೋಗುತ್ತಾರೆ ಹಾಗೂ ಕೆಲವರು ಮಾರಾಟನೂ ಮಾಡುತ್ತಾರೆ. ಇದು ಕೆಂಗಲ್ ಜಾತ್ರೆಯ ವಿಶೇಷ. ಶ್ರೀಕ್ಷೇತ್ರ ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ 2026ರ ಜನವರಿ 12ರಿಂದ 22ರವರೆಗೆ ನಡೆಯುವ ಈ ಜಾತ್ರೆ ಕೇವಲ ಒಂದು ಉತ್ಸವವಲ್ಲ, ಅದು ನಂಬಿಕೆ, ಇತಿಹಾಸ, ಭಕ್ತಿ ಮತ್ತು ಜನಜೀವನದ ಹೃದಯಸ್ಪರ್ಶಿ ಕಥೆ. ಕೆಂಗಲ್ ಹನುಮಂತರಾಯ ಜಯ ಜಯ ವೀರ, ಭಕ್ತರ ಪಾಲಕ ನೀನೇ ಶ್ರೀರಾಮದೂತ ಧೀರ. ಪಾಪ ಭಯ ತೊಳೆದು ಕಾಯುವ ದಯಾಮೂರ್ತಿಯೇ, ಕೆಂಗಲ್ ನೆಲದಲ್ಲಿ ನೆಲೆಸಿರುವ ಮಹಾವೀರನೇ. ಅಂಜನಿ ಪುತ್ರ ವಾಯು ಸುತ್ತ ಬಲವಂತ, ಭಜರಂಗಿ ನಮ ಕೇಳಿದರೆ ಕರಗುವೆ ತಕ್ಷಣ. ಸಂಕಟ ಬಂದಾಗ ನಿನ್ನ ಹೆಸರು ಸಾಕು, ಕೈ ಎತ್ತಿ ಕೂಗಿದರೆ ನೀನೇ ದಾರಿ ತೋರಿಸು. ಕೆಂಗಲ್ ಹನುಮಂತರಾಯ ಜಯ ಜಯ ವೀರ, ಭಕ್ತರ ಪಾಲಕ ನೀನೇ ಶ್ರೀರಾಮದೂತ ವೀರ. ರಾಮನ ಸೇವೆಯಲ್ಲಿ ಲೀನನಾದ ಪ್ರಭುವೇ, ಸೀತಾಮಾತೆಯ ಶೋಧಕ್ಕೆ ಹಾರಿದ ಮಹಾವೀರನೇ. ಲಂಕೆ ದಹಿಸಿದ ಶೌರ್ಯದ ರೂಪನೇ, ಶರಣಾಗತರಿಗೆ ಅಭಯ ಕೊಡುವ ಸ್ವಾಮಿನೇ. ಕಲ್ಲು ಬಿದ್ದ ದಾರಿಯಲ್ಲೂ ನೀನು ದೀಪದಂತೆ, ಕಷ್ಟದ ಹೊತ್ತಲ್ಲಿ ನೀನೆ ಕೈ ಹಿಡಿದು ನಡೆಸುವಂತೆ. ಮನದ ನೋವಿಗೆ ನೀನೇ ಔಷಧಿಯಂತೆ, ಭಕ್ತರ ಬದುಕಿಗೆ ನೀನೇ ಆಶೆಯಂತೆ. ಕೆಂಗಲ್ ಕ್ಷೇತ್ರದಲ್ಲಿ ಕಂಗೊಳಿಸುವ ದೀಪ, ನಿನ್ನ ಮಹಿಮೆ ಕೇಳಿ ತೊಡೆಯುತ್ತದೆ ಪಾಪ. ಮನಸಾರೆ ನಿನಗೆ ನಮಿಸುವೆವು